ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಬೈನರಿ ಟ್ರೀ ಟ್ರಾವರ್ಸಲ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇನ್ ಆರ್ಡರ್, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್ ಫಾರ್ಮುಲಾ ಗೊತ್ತಿದೆ ಅಂತ ಅನ್ಕೊಂತೀನಿ. ಫಸ್ಟ್ ಟ್ರಿಕ್ ಏನು? ಎ ಒಂದು ರೂಟ್ ನೋಡ್. ಒಂದು ಟ್ರೀ ಅಲ್ಲಿ ಫಸ್ಟ್ ಬರುವಂತಹ ನೋಡ್ ಏನಾಗಿರುತ್ತೆ ಅದನ್ನ ರೂಟ್ ನೋಡ್ ಅಂತ ಕರಿತೀವಿ. ಆ ರೂಟ್ ನೋಡ್ ಇಂದ ಎಡಗಡೆ ಏನ್ ಕನೆಕ್ಷನ್ ಇರುವಂತಹ ಅಷ್ಟು ನೋಡ್ಗಳನ್ನ ಸೇರಿಸಿ ಲೆಫ್ಟ್ ಸಬ್ ಟ್ರೀ, ಬಲಗಡೆಯಿಂದ ಕನೆಕ್ಷನ್ ಇರುವಂತಹ ಎಲ್ಲಾ ನೋಡ್ಗಳನ್ನ ರೈಟ್ ಸಬ್ ಟ್ರೀ. ಈಗ ಲೆಫ್ಟ್ ಸಬ್ ಟ್ರೀ ಮತ್ತೆ ರೈಟ್ ಸಬ್ ಟ್ರೀ ಅನ್ನ ನಾನು ಡಿಟ್ಯಾಚ್ ಮಾಡ್ತೀನಿ. ಸೊ ಇವಾಗ ನೋಡಿ, ಇದು ಅಷ್ಟನ್ನು ಸೇರಿಸಿ ಏನಾಯ್ತು ರೂಟ್, ಸರಿನಾ? ಇದು ಅಷ್ಟನ್ನು ಸೇರಿಸಿ ಏನಾಯ್ತು ರೈಟ್. ರೈಟ್ ಅಂದ್ರೆ ರೈಟ್ ಸಬ್ ಟ್ರೀ. ಈಗ ಈ ಕಡೆ ಸೈಡ್ ಇದು ಅಷ್ಟು ಸೇರಿಸಿ ಏನಾಯ್ತು ಲೆಫ್ಟ್ ಸಬ್ ಟ್ರೀ. ಸೊ ನಾನೇನ್ ಮಾಡಿದೆ, ರೈಟ್ ಸಬ್ ಟ್ರೀ, ಲೆಫ್ಟ್ ಸಬ್ ಟ್ರೀ, ರೂಟ್ ಮೂರನ್ನು ಕೂಡ ಡಿಫರೆಂಟ್ ಆಗಿ ಬರ್ದಿದ್ದೀನಿ. ಇದು ಸ್ಮಾಲ್ ಟ್ರೀ. ಈಗ ಲೆಫ್ಟ್ ಸೈಡ್ ಅಲ್ಲಿ ಬರ್ತೀನಿ ಕೊನೆಗೆ ಬರ್ತೀನಿ. ಸೊ ಇವಾಗ ಕೊನೆಗೆ ಬಂದಾಗ ಏನಾಯ್ತು ಅಂದ್ರೆ ಝೀರೋ ಚೈಲ್ಡ್ ನೋಡ್ಗೆ ಬರ್ತೀನಿ. ಝೀರೋ ಚೈಲ್ಡ್ ನೋಡ್ ಇದೆ, ಅದರ ಪೇರೆಂಟ್ ಇದೆ. ಸೊ ಏನ್ ಮಾಡ್ತೀನಿ, ಝೀರೋ ಚೈಲ್ಡ್ ನೋಡಿನ ಪೇರೆಂಟ್ ಅನ್ನ ಟ್ರೀ ಇಂದ ಡಿಟ್ಯಾಚ್ ಮಾಡ್ತೀನಿ. ಝೀರೋ ಚೈಲ್ಡ್ ಇರುವಂತಹ ಪೇರೆಂಟ್ ಅನ್ನ, ಝೀರೋ ಚೈಲ್ಡ್ ನೋಡಿನ ಪೇರೆಂಟ್ ಅನ್ನ ಟ್ರೀ ಇಂದ ಡಿಟ್ಯಾಚ್ ಮಾಡಿದೆ. ಸೊ ಇವಾಗ ಏನಾಯ್ತು, ಸೊ ಇವಾಗ ಇದು ಒಂದು ಸಪರೇಟ್ ಟ್ರೀ ಆಯ್ತು ನನಗೆ. ಇದು ಒಂದು ಸಪರೇಟ್ ಟ್ರೀ ಆಯ್ತು. ಈಗ ನೆಕ್ಸ್ಟ್ ಈ ಸೈಡ್ ಬಂದಾಗ ನೋಡಿ, ಝೀರೋ ಚೈಲ್ಡ್ ನೋಡು, ಎರಡು ಕೂಡ ಝೀರೋ ಚೈಲ್ಡ್ ನೋಡಿ. ಸೊ ಝೀರೋ ಚೈಲ್ಡ್ ನೋಡಿ ಪೇರೆಂಟ್ ಅನ್ನ ಡಿಟ್ಯಾಚ್ ಮಾಡಬೇಕಿತ್ತು, ಆಲ್ರೆಡಿ ಡಿಟ್ಯಾಚ್ ಆಗಿದೆ. ಸೊ ಮತ್ತೆ ಡಿಟ್ಯಾಚ್ ಮಾಡೋದು ಬೇಡ. ಈಗ ಪ್ರಾಬ್ಲಮ್ ಅನ್ನ ಶುರು ಮಾಡೋಣ. ಫಸ್ಟ್ನೇದೇನು, ಇನ್ ಆರ್ಡರ್ ಬರೀಬೇಕು ಅಂದ್ರೆ ಲೆಫ್ಟ್ ರೂಟು ರೈಟ್, ಲೆಫ್ಟ್ ರೂಟು ರೈಟ್. ಲೆಫ್ಟ್ ಅಂದ್ರೇನು, ಫಸ್ಟ್ ಲೆಫ್ಟ್ ಸಬ್ ಟ್ರೀಗೆ ಬರ್ತೀನಿ. ಸೊ ಲೆಫ್ಟ್ ಸಬ್ ಟ್ರೀಗೆ ಬಂದ ತಕ್ಷಣ ಮತ್ತೆ ಅಪ್ಲೈ ಮಾಡಬೇಕು, ಲೆಫ್ಟ್ ರೂಟು ರೈಟ್. ಇಲ್ಲಿ ನೋಡಿ, ಇಲ್ಲಿ ಯಾವುದೇ ಲೆಫ್ಟ್ ನೋಡ್ ಇಲ್ಲ ಬಿಗೆ. ಸೊ ಲೆಫ್ಟ್ ಇಲ್ಲ, ಬಿ ಏನಾಗುತ್ತೆ ರೂಟ್ ನೋಡ್ ಆಗುತ್ತೆ. ರೂಟ್ ಅಂದ್ರೆ ಏನು, ಪೇರೆಂಟ್ ನೋಡ್. ಇಲ್ಲಿ ಇದು ಅಷ್ಟು ಇದೆಯಲ್ಲ ಹೊಸದು ಸಬ್ ಟ್ರೀ, ನಾನು ಡಿಫ್ರೆನ್ಶಿಯೇಟ್ ಮಾಡಿದ್ದು, ಇದು ರೈಟ್ ಟ್ರೀ ಆಗುತ್ತೆ. ಏನಾಯ್ತು, ನಮ್ಮ ಲೆಫ್ಟ್ ಸಬ್ ಟ್ರೀ ಅನ್ನೇ ನಾನು ಸಪರೇಟೆಡ್ ಟ್ರೀ ಅಂತ ಕನ್ಸಿಡರ್ ಮಾಡಿದಾಗ ಬಿ ರೂಟ್ ನೋಡ್ ಆಯ್ತು. ಇಲ್ಲಿ ಲೆಫ್ಟ್ ನೋಡ್ ಯಾವುದು ಇಲ್ಲ, ರೈಟ್ ಅಲ್ಲಿ ಇದು ಅಷ್ಟು ಸೇರಿಸಿ ಒಂದು ನೋಡ್ ಆಯ್ತು. ಈಗ ನಾನು ಏನ್ ಮಾಡಬೇಕು, ಲೆಫ್ಟ್ ಬರಿಬೇಕು. ಲೆಫ್ಟ್ ಇಲ್ಲ ನನಗೆ, ರೂಟ್ ಬರಿಬೇಕು. ರೂಟ್ ವ್ಯಾಲ್ಯೂ ಏನು, ಬಿ. ಸೊ ಬಿ ಅನ್ನ ಫಸ್ಟ್ ಬರಿತೀನಿ. ನೆಕ್ಸ್ಟ್ ರೈಟ್ ಅನ್ನ ಬರಿಬೇಕು, ಆರ್ ಅಂದ್ರೆ. ಸೊ ರೈಟ್ ಅನ್ನ ಬರಿಬೇಕು ಅಂತಂದ್ರೆ ಫಸ್ಟ್ ನಾನು ಈ ಒಂದು ಟ್ರೀ ಅನ್ನ ಸಾಲ್ವ್ ಮಾಡ್ಕೋಬೇಕು, ಸಪರೇಟೆಡ್ ಟ್ರೀ ಅನ್ನ. ಸೊ ಇವಾಗ ಏನ್ ಮಾಡಬೇಕು, ಮತ್ತೆ ಲೆಫ್ಟ್ ರೂಟ್ ರೈಟ್ ಅನ್ನ ಈ ಟ್ರೀಗೆ ಅಪ್ಲೈ ಮಾಡಿ. ಲೆಫ್ಟ್ ರೂಟ್ ರೈಟ್, ಲೆಫ್ಟ್ ಯಾವುದು ಇ, ರೂಟ್ ಯಾವುದು ಡಿ, ರೈಟ್ ಯಾವುದು ಎಫ್. ಸೊ ಇವಾಗ ನೋಡಿ, ನನ್ನ ಲೆಫ್ಟ್ ಸಬ್ ಟ್ರೀ ಅನ್ನ ಸಪರೇಟ್ ಆಗಿ ಕನ್ಸಿಡರ್ ಮಾಡಿದಾಗ ಲೆಫ್ಟ್ ನನಗೆ ಇರಲಿಲ್ಲ, ರೂಟ್ ಇತ್ತು, ಮತ್ತೆ ರೈಟ್ ಸೈಡಿನ ಪಾರ್ಟ್ ಅನ್ನು ಕೂಡ ಬರೆದಿದ್ದೀವಿ. ಸೊ ಇದಷ್ಟು ಸೇರಿ ಏನಾಯ್ತು, ನನ್ನ ಕಂಪ್ಲೀಟ್ ಟ್ರೀನ ಲೆಫ್ಟ್ ಸಬ್ ಟ್ರೀ ಕಂಪ್ಲೀಟ್ ಆಯ್ತು, ಲೆಫ್ಟ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಇವಾಗ ಏನ್ ಬರೀಬೇಕು, ರೂಟ್ ಅನ್ನ ಬರೀಬೇಕು. ಕಂಪ್ಲೀಟ್ ಟ್ರೀ ಅಲ್ಲಿ ರೂಟ್ ವ್ಯಾಲ್ಯೂ ಏನು, ಒಂದೇ ಒಂದಿರೋದು, ಅದು ಎ. ಲೆಫ್ಟ್ ಆಯ್ತು, ರೂಟ್ ಆಯ್ತು. ಇವಾಗ ನಾನು ರೈಟ್ ಅನ್ನ ಬರೀಬೇಕು. ಸೊ ರೈಟ್ ಅಂತ ಅಂದಾಗ ರೈಟ್ ಸಬ್ ಟ್ರೀ. ಸೊ ರೈಟ್ ಸಬ್ ಟ್ರೀ ಅಲ್ಲಿ ಲೆಫ್ಟ್ ರೂಟ್ ರೈಟ್ ಅನ್ನ ಅಪ್ಲೈ ಮಾಡಿ. ರೂಟ್ ಯಾವುದು, ಪೇರೆಂಟ್ ನೋಡ್ ಆಗುತ್ತೆ. ಲೆಫ್ಟ್ ಜಿ, ರೈಟ್ ಎಚ್. ಸೊ ಫಸ್ಟ್ ಲೆಫ್ಟ್ ಜಿ, ನೆಕ್ಸ್ಟ್ ರೂಟ್ ಸಿ, ನೆಕ್ಸ್ಟ್ ಎಚ್ ವಿಲ್ ಬಿ ದ ರೈಟ್. ಸೊ ಇವಾಗ ನೋಡಿ, ಲೆಫ್ಟ್ ರೂಟ್ ರೈಟ್ ಆಯ್ತಾ, ಇನ್ ಆರ್ಡರ್ ಟ್ರಾವರ್ಸಲ್. ಸೊ ಅದನ್ನ ಆ ಕಡೆ ಬರ್ಕೊಡೋಣ. ಬಿ ಇ ಡಿ ಎಫ್ ಎ ಜಿ ಸಿ ಎಚ್. ಸೊ ನೆಕ್ಸ್ಟ್ ಬರುವಂತದ್ದು ಯಾವುದು, ಪ್ರೀ ಆರ್ಡರ್ ಟ್ರಾವರ್ಸಲ್. ಸೊ ಪ್ರೀ ಆರ್ಡರ್ ಟ್ರಾವರ್ಸಲ್ ಏನ್ ಹೇಳುತ್ತೆ, ರೂಟ್ ಲೆಫ್ಟ್ ರೈಟ್. ಸೊ ರೂಟ್ ಇಲ್ಲಿದೆ, ಲೆಫ್ಟ್ ಇಲ್ಲಿದೆ, ರೈಟ್ ಇಲ್ಲಿದೆ. ಸೊ ಈಗ ಅಪ್ಲೈ ಮಾಡಿ. ಫಸ್ಟ್ ಯಾವ್ದನ್ನು ಬರೀಬೇಕು, ರೂಟ್. ಈ ಕಂಪ್ಲೀಟ್ ಟ್ರೀಗೆ ರೂಟ್ ಯಾವುದು, ರೂಟ್ ಎ. ಸೊ ಎ ಅನ್ನ ಬರ್ಕೊಂತೀನಿ. ನೆಕ್ಸ್ಟ್ ರೂಟ್ ಆಯ್ತಲ್ವಾ, ರೂಟ್ ಆದ್ಮೇಲೆ ಯಾವ್ದನ್ನ ಬರೀಬೇಕು, ಲೆಫ್ಟ್. ಸೊ ಲೆಫ್ಟ್ ಅಂತಂದ್ರೆ ಲೆಫ್ಟ್ ಸಬ್ ಟ್ರೀಗೆ ರೂಟ್ ಲೆಫ್ಟ್ ರೈಟ್ ಅನ್ನ ಅಪ್ಲೈ ಮಾಡಬೇಕು, ಸಪರೇಟ್ ಮಾಡ್ಕೊಂಡಿರುವಂತ ಟ್ರೀಗೆ. ನೋಡಿ ರೂಟ್ ವ್ಯಾಲ್ಯೂ ಏನಾಗುತ್ತೆ, ಬಿ. ಬಿ ರೂಟ್ ವ್ಯಾಲ್ಯೂ ಆಗುತ್ತೆ. ಲೆಫ್ಟ್ ಚೈಲ್ಡ್ ಇಲ್ಲ ಬಿಗೆ, ಸೊ ಲೆಫ್ಟ್ ಇಲ್ಲ. ರೈಟ್ ನೋಡ್ತಾ ಹೋದ್ರೆ ನೋಡಿ, ರೈಟ್ ಸಪರೇಟ್ ಟ್ರೀ ಆಗಿ ಕನ್ಸಿಡರ್ ಮಾಡಿದೀನಿ. ಸೊ ಇವಾಗ ಏನ್ ಮಾಡ್ಬೇಕು, ಲೆಫ್ಟ್ ಇಲ್ಲ, ಅದಕ್ಕೋಸ್ಕರ ರೂಟ್ ಲೆಫ್ಟ್ ರೈಟ್ ಅಲ್ಲ, ಫಸ್ಟ್ ರೂಟ್ ಅನ್ನ ಬರೆಯೋಣ. ಸೊ ರೂಟ್ ವ್ಯಾಲ್ಯೂ ಏನು, ಬಿ. ಲೆಫ್ಟ್ ಇಲ್ಲ, ರೈಟ್ ನ ಬರಿಬೇಕು ಅಂತಂದ್ರೆ ಈ ಟ್ರೀ ಅನ್ನ ಸಾಲ್ವ್ ಮಾಡ್ಕೋಬೇಕು.
ಸೊ ಈ ಟ್ರೀ ಸಾಲ್ವ್ ಮಾಡಬೇಕು ಅಂತ ಅಂದ್ರೆ ರೂಟ್ ಲೆಫ್ಟ್ ರೈಟ್ ಅನ್ನ ಇದಕ್ಕೆ ಅಪ್ಲೈ ಮಾಡಬೇಕು. ರೂಟ್ ವ್ಯಾಲ್ಯೂ ಡಿ, ಲೆಫ್ಟ್ ವ್ಯಾಲ್ಯೂ ಇ, ರೈಟ್ ವ್ಯಾಲ್ಯೂ ಎಫ್. ಸೊ ರೂಟ್ ಈಸ್ ಡಿ, ಲೆಫ್ಟ್ ಈಸ್ ಇ, ರೈಟ್ ಈಸ್ ಎಫ್. ಸೊ ಇವಾಗ ನೋಡಿ ನಮ್ದು ಪ್ರತಿಯೊಂದು ಕಂಪ್ಲೀಟ್ ಆಯ್ತು. ಯಾವ್ದು ಲೆಫ್ಟ್ ಸಬ್ ಟ್ರೀ ಬಿ ಡಿ ಇ ಎಫ್, ಬಿ ಡಿ ಇ ಎಫ್ ಅಷ್ಟು ಟ್ರಾವರ್ಸ್ ಆಯ್ತಾ ಲೆಫ್ಟ್ ಸಬ್ ಟ್ರೀದು. ಈಗ ಯಾರ್ಯಾರಾಯ್ತು, ರೂಟ್ ಆಯ್ತು, ಲೆಫ್ಟ್ ಆಯ್ತು, ಇನ್ನು ಉಳಿದಿರುವಂತದ್ದು ರೈಟ್ ಮಾತ್ರ ನಮ್ಮ ಪ್ರೀ ಆರ್ಡರ್ ಟ್ರಾವರ್ಸರ್ ಅಲ್ಲಿ. ರೈಟ್ ನೋಡಿದ್ರೆ ಇಲ್ಲಿ ಸಬ್ ಟ್ರೀ ಇದೆ. ಸೊ ಇವಾಗ ರೂಟ್ ಲೆಫ್ಟ್ ರೈಟ್ ಅನ್ನ ಈ ಸಬ್ ಟ್ರೀಗೆ ಅಪ್ಲೈ ಮಾಡಿ. ರೂಟ್ ಯಾವುದು ಸಿ, ಲೆಫ್ಟ್ ಜಿ, ರೈಟ್ ಎಚ್. ಸೊ ಯಾವ ರೀತಿ ಬರೀಬೇಕು, ಫಸ್ಟ್ ರೂಟ್ ಬರೀಬೇಕು. ರೂಟ್ ಈಸ್ ಸಿ, ನೆಕ್ಸ್ಟ್ ಲೆಫ್ಟ್ ಈಸ್ ಜಿ, ರೈಟ್ ಈಸ್ ಎಚ್. ಸೊ ಇವಾಗ ರೈಟ್ ಸಬ್ ಟ್ರೀ ಕೂಡ ಆಯ್ತು. ರೂಟ್ ಲೆಫ್ಟ್ ಸಬ್ ಟ್ರೀ, ರೈಟ್ ಸಬ್ ಟ್ರೀ ಅಷ್ಟು ಟ್ರಾವರ್ಸ್ ಆಗಿದೆಯಾ? ಎಸ್. ಸೊ ಇವಾಗ ಅದನ್ನ ನಮ್ಮ ಇಲ್ಲಿ ಪ್ರೀ ಆರ್ಡರ್ ಟ್ರಾವರ್ಸರ್ಗೆ ಬರ್ಕೊಳ್ಳೋಣ. ಬಿ ಡಿ ಇ ಎಫ್ ಸಿ ಜಿ ಎಚ್. ನೆಕ್ಸ್ಟ್ ಇನ್ನ ಲಾಸ್ಟ್ ಉಳ್ಕೊಂಡಿರುವಂತದ್ದು ಪೋಸ್ಟ್ ಆರ್ಡರ್ ಟ್ರಾವರ್ಸರ್. ಸೊ ಈಗ ಪೋಸ್ಟ್ ಆರ್ಡರ್ ಟ್ರಾವರ್ಸಲ್ ಅಲ್ಲೂ ಅಷ್ಟೇ ಲೆಫ್ಟ್ ರೂಟ್ ರೈಟ್. ಲೆಫ್ಟ್ ಅಂದ್ರೆ ಲೆಫ್ಟ್ ಸಬ್ ಟ್ರೀ, ರೈಟ್ ಅಂತ ಅಂದ್ರೆ ರೈಟ್ ಸಬ್ ಟ್ರೀ, ರೂಟ್. ಓಕೆನಾ? ಈಗ ಫಸ್ಟ್ ಲೆಫ್ಟ್ ಸಬ್ ಟ್ರೀಗೆ ಹೋಗ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಲೆಫ್ಟ್ ಸಬ್ ಟ್ರೀಗೆ ಹೋಗ್ತೀನಿ. ಲೆಫ್ಟ್ ಸಬ್ ಟ್ರೀಗೆ ಹೋಗಿ ಮತ್ತೆ ಲೆಫ್ಟ್ ರೈಟ್ ರೂಟ್ ಅನ್ನು ಅಪ್ಲೈ ಮಾಡ್ತೀನಿ. ನೋಡಿ ಈ ಒಂದು ಬಿ ಗೆ ಲೆಫ್ಟ್ ಇಲ್ಲ, ಸೊ ಬಿ ಏನಾಗುತ್ತೆ ರೂಟ್ ಆಗುತ್ತೆ. ಈ ಒಂದು ಫುಲ್ ಸಬ್ ಟ್ರೀ ಸಪರೇಟ್ ಆಗಿರುವಂತದ್ದು ರೈಟ್ ಆಗುತ್ತೆ. ಫಸ್ಟ್ ಏನ್ ಬರಿಬೇಕು, ಲೆಫ್ಟ್ ಇಲ್ಲ ಈ ಒಂದು ಸಬ್ ಟ್ರೀ ಅಲ್ಲಿ. ರೈಟ್ ಬರಿಬೇಕು ಅಂತ ಅಂದ್ರೆ ಈ ಟ್ರೀ ಅನ್ನ ಸಬ್ ಟ್ರೀ ಸಪರೇಟ್ ಮಾಡಿರೋದನ್ನ ನಾನು ಸಾಲ್ವ್ ಮಾಡ್ಕೋಬೇಕು. ಸೊ ಇದಕ್ಕೆ ಲೆಫ್ಟ್ ರೈಟ್ ರೂಟ್ ಅನ್ನ ಅಪ್ಲೈ ಮಾಡಿ. ಲೆಫ್ಟ್ ಯಾವುದು ಇ, ರೈಟ್ ಯಾವುದು ಎಫ್, ರೂಟ್ ಯಾವುದು ಡಿ. ಸೊ ಇವಾಗ ಇದಕ್ಕೆ ಅಪ್ಲೈ ಮಾಡಿದೆ, ನನಗೆ ರೈಟ್ ಸಿಕ್ತು. ಯಾವ್ದು ಕಂಪ್ಲೀಟ್ ಲೆಫ್ಟ್ ಸಬ್ ಟ್ರೀದು ರೈಟ್ ಸಿಕ್ತು. ಸೊ ಲೆಫ್ಟ್ ಇರ್ಲಿಲ್ಲ, ರೈಟ್ ಸಿಕ್ತು, ರೂಟ್ ಬರಿಬೇಕು. ಕಂಪ್ಲೀಟ್ ಲೆಫ್ಟ್ ಸಬ್ ಟ್ರೀದು ರೂಟ್ ವ್ಯಾಲ್ಯೂ ಏನು, ಬಿ. ಸೊ ಇವಾಗ ಕಂಪ್ಲೀಟ್ ಲೆಫ್ಟ್ ಸಬ್ ಟ್ರೀ ಮುಗೀತು ನನಗೆ. ನೆಕ್ಸ್ಟ್ ಬರಿಬೇಕಾಗಿರುವಂತದ್ದು ರೈಟ್ ಸಬ್ ಟ್ರೀ. ಸೊ ರೈಟ್ ಸಬ್ ಟ್ರೀಗೆ ಜಂಪ್ ಆಗಿ ಲೆಫ್ಟ್ ರೈಟ್ ರೂಟ್ ಅನ್ನು ಅಪ್ಲೈ ಮಾಡಿ. ಲೆಫ್ಟ್ ಯಾವುದು ಜಿ, ರೈಟ್ ಯಾವುದು ಎಚ್, ರೂಟ್ ಯಾವುದು ಸಿ. ಸೊ ಜಿ ಎಚ್ ಸಿ. ಸೊ ಇವಾಗ ಏನಾಯ್ತು, ರೈಟ್ ಸಬ್ ಟ್ರೀ ಕೂಡ ಮುಗೀತು, ಲೆಫ್ಟ್ ಸಬ್ ಟ್ರೀ ಮುಗೀತು, ರೈಟ್ ಸಬ್ ಟ್ರೀ ಕೂಡ ಮುಗೀತು. ಇನ್ನು ಉಳಿದಿರುವಂತದ್ದು ಯಾವುದು, ಕೇವಲ ರೂಟ್. ಸೊ ನಮ್ಮ ಕಂಪ್ಲೀಟ್ ಟ್ರೀನ ರೂಟ್ ವ್ಯಾಲ್ಯೂ ಏನು, ಎ. ಸೊ ರೂಟ್ ಕೂಡ ಮುಗಿತು. ಸೊ ಇದನ್ನೇ ಜಸ್ಟ್ ಅಲ್ಲಿ ಕಾಪಿ ಮಾಡಿ. ಲೆಫ್ಟ್ ರೈಟ್ ರೂಟ್ ಇ ಎಫ್ ಡಿ ಬಿ ಜಿ ಎಚ್ ಸಿ ಎ. ಸೊ ಇವಾಗ ನೋಡಿ ಇನ್ ಆರ್ಡರ್, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್ ಸಾಲ್ವ್ ಆಯ್ತು. ಯಾವ ರೀತಿ ಸಾಲ್ವ್ ಮಾಡಿದ್ವಿ, ಫಸ್ಟ್ ಎ ಅನ್ನ ರೂಟ್ ನೋಡ್ ಅಂತ ಅನ್ಕೊಂಡ್ರೆ ಅಂದ್ರೆ ಮೊದಲನೇ ಲೆವೆಲ್ ಅಲ್ಲಿ ಒಂದೇ ಒಂದು ಎಲಿಮೆಂಟ್ ಇರುತ್ತೆ, ಅದನ್ನ ರೂಟ್ ನೋಡ್ ಅಂತೀವಿ. ಆ ರೂಟ್ ನೋಡಿನ ಲೆಫ್ಟ್ ಸೈಡ್ ಅಲ್ಲಿ ಏನ್ ಬರ್ತವೆ ಅವೆಲ್ಲವನ್ನೂ ಕೂಡ ಲೆಫ್ಟ್ ಸಬ್ ಟ್ರೀ, ರೈಟ್ ಸೈಡ್ ಅಲ್ಲಿ ಬರುವಂತದ್ದು ರೈಟ್ ಸಬ್ ಟ್ರೀ. ಸೊ ಲೆಫ್ಟ್ ಸಬ್ ಟ್ರೀ ರೈಟ್ ಸಬ್ ಟ್ರೀ ಅನ್ನ ನಾವು ಬೈಫರ್ಗೇಟ್ ಅಂದ್ರೆ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು, ಕನೆಕ್ಷನ್ ಅನ್ನ ತೆಗಿಬೇಕು. ನೆಕ್ಸ್ಟ್ ಏನ್ ಮಾಡ್ತೀನಿ, ಲೆಫ್ಟ್ ಸಬ್ ಟ್ರೀ ಅಲ್ಲೂ ಅಷ್ಟೇ, ರೈಟ್ ಸಬ್ ಟ್ರೀ ಅಲ್ಲೂ ಅಷ್ಟೇ ಕೊನೆ ಎಲಿಮೆಂಟ್ ಬರ್ತೀನಿ ಅಂದ್ರೆ ಝೀರೋ ಚೈಲ್ಡ್ ಇರುವಂತದ್ದಕ್ಕೆ. ಸೊ ಝೀರೋ ಚೈಲ್ಡ್ ಇದೆ ಅಂತಂದ್ರೆ ಅದರ ಪೇರೆಂಟ್ ಅನ್ನ ಆ ಟ್ರೀ ಇಂದ ಡಿಟ್ಯಾಚ್ ಮಾಡ್ತೀನಿ. ಇಲ್ಲಿ ಎಚ್ ಇದೆ, ಹೆಚ್ಚಿನ ಪೇರೆಂಟ್ ಸಿ. ಸೊ ಸಿ ನ ನಾನೇನ್ ಮಾಡಬೇಕು, ಡಿಟ್ಯಾಚ್ ಮಾಡಬೇಕು ಟ್ರೀ ಇಂದ. ಸೊ ಅವಾಗ ಏನಾಗುತ್ತೆ, ಇದೇ ಒಂದು ಸಪರೇಟೆಡ್ ಟ್ರೀ ಆಗುತ್ತೆ. ಅಂದ್ರೆ ಏನು, ಪೇರೆಂಟ್ ಮತ್ತೆ ಚೈಲ್ಡ್ ಇಂದ ಒಂದು ಸಪರೇಟೆಡ್ ಟ್ರೀ ಅನ್ನ ಕನ್ಸಿಡರ್ ಮಾಡ್ತಾ ಹೋಗ್ತೀನಿ. ಯಾಕಂದ್ರೆ ಲೆಫ್ಟ್ ರೂಟ್ ರೈಟ್ ಅನ್ನ ನಾನು ಈಸಿಯಾಗಿ ಅಪ್ಲೈ ಮಾಡಬಹುದು, ಅದಕ್ಕೋಸ್ಕರ. ಸೊ ಈ ಒಂದೆರಡು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ರಿ, ಈಸಿಯಾಗಿ ಅರ್ಥ ಆಗುತ್ತೆ. ಸೊ ವಿಡಿಯೋ ಲಿಂಕ್ಸ್ ಗಳನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡಿದಷ್ಟು ನಿಮಗೆ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ, ಮತ್ತೆ ಈಸಿಯಾಗಿ ನೀವು ಸಾಲ್ವ್ ಮಾಡ್ತಾ ಹೋಗ್ತೀರಾ ಇನ್ನೂ ಈಸಿಯಾಗಿ. ಸೊ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಪ್ಲೀಸ್. ಥ್ಯಾಂಕ್ ಯು.